ಹಲೋ ಜೈ ಹಿಂದ್ ಫ್ರೆಂಡ್ಸ್ ಆ್ಯಂಡ್ ವೆಲ್ಕಮ್ ಟು ಮ್ಯಾಥ್ಸ್ ಬ್ರೋ ಚಾನಲ್. ಓಕೆ, ಇವಾಗ ನಾವು ನೆಕ್ಸ್ಟ್ ಸೆಟ್ ಆಫ್ ಕ್ವೆಶನ್ ನಂಬರ್ 226 in the next 235 question. Total 10 questions we'll be discussing and some of the questions I'll be giving as a homework to you. Classes will be in Kannada as well as English medium, both the medium. Okay, so back to our this today's session here. ಟೈಮ್ ಆ್ಯಂಡ್ ವರ್ಕ್ ಬೇಸ್ಡ್ ಕ್ವಶನ್ ಇದ್ದಿದ್ದು 20 ಮೆನ್, ಓಕೆ, 20 ಪುರುಷರು 6 ದಿನಗಳಲ್ಲಿ 520 rupees. ನೋಡ್ರಿ, 20 ಮೆನ್ ಕ್ಯಾನ್ ಅರ್ನ್ 520 in 6 days. ಹೌ ಮಚ್ ಮನಿ ವಿಲ್ 18 ಮೆನ್ ಅರ್ನ್ ಇನ್ 10 days? 18 ಜನರಿಗೆ 10 ಡೇಸ್ದಲ್ಲಿ ಎಷ್ಟು ರೊಕ್ಕ ಬೇಕು? ಇದು MDH ಟೈಮ್ ಆ್ಯಂಡ್ ವರ್ಕ್ ಬೇಸ್ಡ್ ಕ್ವಶನ್ ಇದೆ. 2 ಮೆಥಡ್ಸ್ ನೋಡ್ರಿ, ಯಾವುದೇ ಒಂದು ಮೆಥಡ್ ಯೂಸ್ ಮಾಡ್ರಿ ಎಕ್ಸಾಮ್ದಲ್ಲಿ. ಮೆಥಡ್ ನಂಬರ್ 1 ಏನಿದೆ, MDH by W. MD by W is equal to MD divided by W. M ಅಂದರೆ ಮೆನ್, ಡಿ ಅಂದರೆ ಡೇಸ್, ಡಬ್ಲ್ಯೂ ಅಂದರೆ ವರ್ಕ್ ಹೇಳಬೇಕು. ಎಮ್ ಅಂದರೆ ಮೆನ್, ಡಿ ಅಂದರೆ ಡೇಸ್, ಡಬ್ಲ್ಯೂ ಅಂದರೆ ವರ್ಕ್. ಮತ್ತೊಂದು ಸಲ ನೋಡ್ರಿ, ಈಗ ಮೆನ್ ಡೇಸ್ ಇದೆ ಬಟ್ ಇದರಲ್ಲಿ ವರ್ಕ್ ಇಲ್ಲ. ಇಲ್ಲಿ ಏನು ಕೊಟ್ಟಾರೆ, ಇಲ್ಲಿ ರುಪೀಸ್. ಓಕೆ, ಇದು ರುಪೀಸ್ ಇಸ್ ಗಿವನ್. ರುಪೀಸ್ ಇಸ್ ಗಿವನ್. ಆ ಕೇಸ್ದಲ್ಲಿ ಆ ಡಬ್ಲ್ಯೂ ಅಂದರೆ ವರ್ಕ್ ಆರ್ ಎಲ್ಸ್ ಮನಿ, ವರ್ಕ್ ಆರ್ ವೇಜಸ್, ಯಾವುದೇ ಒಂದು ತಗೋರಿ. ಇದು ವರ್ಕ್, ಬಟ್ ಯಾವಾಗೂ ಮನಿ ಕೊಡ್ತಾರೆ, ಸೊ ಅದು ವೇಜಸ್. ವೇಜಸ್ ಇದು ಇಂಗ್ಲೀಷ್ ವರ್ಡ್ ಇದೆ ಅಂದರೆ ಮನಿ. ಸೊ ಇಲ್ಲಿ ಮನಿ ಕೊಟ್ಟಾರೆ ಅಂದರೆ ಮನಿ ರೈಟ್ ಇಟ್. ಇಫ್ ವರ್ಕ್ ಇಸ್ ಗಿವನ್, ವರ್ಕ್ ಬರೀರಿ. ಸೊ ಇನ್ ದಿಸ್ ಕೇಸ್ ವಿ ವಿಲ್ ಟೇಕ್ ಮನಿ ಹಿಯರ್. ವೇಜ್ ನೋಡ್ರಿ, 20 ಜನ, ಸೊ ಬರೀರಿ 20 ಜನ. ಎಷ್ಟು ಡೇಸ್? 6 ಡೇಸ್. ಸೊ ಬರೀರಿ 6 ಡೇಸ್. ಹೌ ಮಚ್ ಮನಿ ದೇ ಗೆಟ್? 520. ಲೆಟ್ಸ್ ರೈಟ್ 520. ಇಷ್ಟಾಗಿದೆ. ಮೇಲೆ ನೆಕ್ಸ್ಟ್ ಸೆಕೆಂಡ್ ಸೆಂಟೆನ್ಸ್ ನೋಡ್ರಿ, ಹೌ ಮಚ್ ಮನಿ ವಿಲ್ 18 ಮೆನ್ ಅರ್ನ್ ಇನ್ 10 days? 18 ಜನರಿಗೆ, 18 ಮೆನ್ಗೆ 10 ಡೇಸ್ದಲ್ಲಿ ಎಷ್ಟು ರುಪೀಸ್ ಕೊಡಬೇಕು, ಎಷ್ಟು ವೇಜ್ ಕೊಡಬೇಕು? ವೇಜ್ ಅಂದರೆ ಮನಿ. ಎಷ್ಟು ಮನಿ ಕೊಡಬೇಕು ಗೊತ್ತಿಲ್ಲ, ಎಕ್ಸ್ ಬರೀರಿ. ಓಕೆ, ಕಮಾನ್ ಸಿಂಪ್ಲಿಫೈ ಮಾಡಿರಿ. ಈ ಕಡೆಯಿಂದ ಈ ಕಡೆ ನೋಡ್ರಿ, 6 1 6, 6 3 ಎಷ್ಟು? 10ರಿಂದ ಸಂಖ್ಯೆ ಭಾಗ ಮಾಡೋಣ. 10 1s are 10 ಆ್ಯಂಡ್ 10 2s are 20. ಇಷ್ಟಾಗಿದೆ. ಮೇಲೆ ಈ ಸಂಖ್ಯೆ ಮತ್ತು ಈ ಸಂಖ್ಯೆ ಭಾಗ ಮಾಡಿರಿ. 2 1 2, 2 2 4 ಆ್ಯಂಡ್ 2 6 are 12, 2 0s are 0. ಕ್ರಾಸ್ ಮಲ್ಟಿಪ್ಲೈ ಎಕ್ಸ್, ಆಮೇಲೆ ಜಸ್ಟ್ ಮಲ್ಟಿಪ್ಲೈ ದಿಸ್. 260 into 3, 260 into 3, that is nothing but 780 rupees. So answer for the question is option number 1. Okay. There is another method which you can just remember, that is PWD. Almost same, only the writing style is different. Okay, same concept ide, but only the thing is the writing style is different. Nodri, PWD. First of all, P andre persons, but ಈಗ W ಅಂದರೆ ಮನಿ ತಗೋರಿ. W ಅಂದರೆ ಇಲ್ಲಿ ವೇಜ್ ತಗೋರಿ. ಎಷ್ಟಿದೆ ವೇಜ್? 520. ನೋಡ್ರಿ, 20 ಪುರುಷರು, ಸೊ ಬರೀರಿ ಇಲ್ಲಿ 20. ಎಷ್ಟು ವೇಜ್? 520 ಬರೀರಿ. ಎಷ್ಟು ಡೇಸ್ ಬೇಕು ಅವರಿಗೆ? 6 ಡೇಸ್ ಬೇಕು. 6 ಬರೀರಿ. ಎಷ್ಟಾಗಿದೆ ಮೇಲೆ ನೆಕ್ಸ್ಟ್ ಸೆಂಟೆನ್ಸ್, ಸೆಕೆಂಡ್ ಸೆಂಟೆನ್ಸ್. ಹೌ ಮಚ್ ಮನಿ ವಿಲ್ 18 ಮೆನ್? 18 ಮೆನ್ಗೆ ಎಷ್ಟು ಮನಿ ಬೇಕು? ಎಕ್ಸ್ ಮನಿ. ಹೌ ಮೆನಿ ಡೇಸ್? 10 ಡೇಸ್. ಲೆಟ್ಸ್ ಸಿಂಪ್ಲಿಫೈ ದಿಸ್. ಯಾವ ರೀತಿ ಸಿಂಪ್ಲಿಫೈ ಮಾಡಬೇಕು ನೋಡ್ರಿ, ಜಿಗ್ಜ್ಯಾಗ್ ಪ್ಯಾಟರ್ನ್. ಈ ಕಡೆಯಿಂದ ಈ ಕಡೆ, ಆಮೇಲೆ ಮೇಲ್ಗಡೆ ಜಸ್ಟ್ ಬರೀರಿ. 20 into x into 6. ಓಕೆ, ಆಮೇಲೆ ನೆಕ್ಸ್ಟ್ ಅಂದರೆ ಎಕ್ಸ್ ಇಂಟು 520 into 10. ಸೊ ರೈಟ್ ಎನಿ ಒನ್, ಲೈಕ್ 3 numbers are there, write it on the top. 18 into 520 into 10 divided by this into this into this, divided by remaining number 20 into x into 6. 20 into x into 6. Just simplify the part, you will be getting the x answer as it is. 10 1s are 10 and 10 2s are 20. Okay, 10 2s are 20. 2 1s are 2 and 2 2s are 4 and 2 6 are 12, 2 0s are 0. Cancel. R 1 le R, R 3 le. 260 into 3 madre to 780. Answer for the question. Yes, I hope everyone understood ಯಾವುದೇ ಒಂದು ಮೆಥಡ್ ಯೂಸ್ ಮಾಡ್ರಿ ಎಕ್ಸಾಮ್ಗೆ. ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ 16 January 2023. ಓಕೆ, ಈ ರೀತಿ ಕ್ವಶನ್ಸ್ ಅಂದರೆ ಕಂಪಲ್ಸರಿ ಮಾಡಿರಿ. ನೋಡಿರಿ, ಇದು ಸೇಮ್ ಶಿಫ್ಟಲ್ಲಿ ದರ್ ಇಸ್ ಅನದರ್ ಕ್ವಶನ್. ಓಕೆ, ಸೊ ಎವ್ರಿ ಒನ್ ಪಾಸ್ ದ ವಿಡಿಯೋ, ಸರಿಯಾಗಿ ಬರೀರಿ. ಮೆಥಡ್ 1 ಬೇಕು ಅಂದರೆ ಮೆಥಡ್ 1, ಮೆಥಡ್ 2 ಬೇಕು ಅಂದರೆ ಮೆಥಡ್ 2. ಯಾವುದೇ ಒಂದು ಮೆಥಡ್ ಮಾಡಿರಿ ಆ್ಯಂಡ್
ಪ್ರಿಪೇರ್ ಮಾಡಿರಿ. ಓಕೆ, ಈಗ ಎಕ್ಸಾಮ್ಸ್ಗೆ ಜಸ್ಟ್ ಐ ಗೆಸ್ ದೇರ್ ಆರ್ ಓನ್ಲಿ 30 days ಲೆಫ್ಟ್ ಫಾರ್ ಎಕ್ಸಾಮಿನೇಷನ್. ಚಲೋದಾಗಿ ಪ್ರಿಪ್ರೇಷನ್ ಮಾಡಿರಿ. ಓಕೆ, ಇವಾಗ ಜಸ್ಟ್ ನಮ್ದು ಇವನ್. ಓಕೆ, ಸೊ ಐ ವಿಲ್ ಜಸ್ಟ್ ಟೆಲ್ ಯು ಲೇಟರ್. ಬ್ಯಾಕ್ ಟು ದಿಸ್ ಕ್ವೆಶನ್. ಸೊ 18 ವರ್ಕರ್ಸ್ ಕ್ಯಾನ್ ಲೇ ಅ ರೋಡ್ ಇನ್ 15 hours. ಓಕೆ, 18 ಕಾರ್ಮಿಕರು 15 ಗಂಟೆಗಳಲ್ಲಿ ರಸ್ತೆಯನ್ನು ಇದು ತಯಾರು ಮಾಡ್ತಾನೆ. ಓಕೆ, ದೇ ಪ್ರಿಪೇರ್ ದ್ಯಾಟ್ ರೋಡ್ ಇನ್ 15 hours. ಸೊ ಸೇಮ್ ಟು ಸೇಮ್ ಬರೀರಿ. ಪಿ ಡಬ್ಲ್ಯೂ ಡಿ ಅಂದರೆ ಬೇಕು ಅಂದರೆ ಪಿ ಡಬ್ಲ್ಯೂ ಡಿ ಮಾಡೋಣ ನೋಡಿರಿ. ಪಿ ಡಬ್ಲ್ಯೂ ಡಿ ಎಷ್ಟು ಪರ್ಸನ್ಸ್? 18 ಪರ್ಸನ್ಸ್ ಇದೆ. ಲೆಟ್ಸ್ ರೈಟ್ 18 ಪರ್ಸನ್ಸ್. ಎಷ್ಟು ಅವರ್ಸ್ ಬೇಕು? 15 hours. ಡಿ ಅಂದರೆ ಇಲ್ಲೇ ಡೇಸ್ ಮತ್ತು ಅವರ್ಸ್ ಇಬ್ಬರು ಇಲ್ಲೇ ಆಗ್ರಿ. ಡೇಸ್ ಮತ್ತು ಇದು ಡೇಸ್ ಮತ್ತು ಅವರ್ಸ್. ಓಕೆ, ಡೇಸ್ ಅವರ್ಸ್ ಇಲ್ಲಿ ಬರೀರಿ. ಓಕೆ, ಆ್ಯಂಡ್ ವರ್ಕ್ ಎಷ್ಟಿದೆ? 18 ವರ್ಕರ್ ಕ್ಯಾನ್ ಲೇ ಅ ರೋಡ್. ಅ ರೋಡ್ ಇದೆ, ಒನ್ ರೋಡ್ ಇದೆ. ಸೊ ಲೆಟ್ಸ್ ರೈಟ್ ಒನ್ ರೋಡ್. 18 ಪರ್ಸನ್ಸ್ ಒನ್ ರೋಡ್. ಎಷ್ಟು ಟೈಮ್ ಬೇಕು ಅವರಿಗೆ? 15 hours ಬೇಕು. ನೆಕ್ಸ್ಟ್ ಸೆಂಟೆನ್ಸ್ ನೋಡ್ರಿ. ಹೌ ಮೆನಿ ಮೋರ್ ವರ್ಕರ್ಸ್ ಆರ್ ರಿಕ್ವೈರ್ಡ್ ಟು ಲೇ ದ ಸೇಮ್ ರೋಡ್ ಇನ್ 9 hours. ಸೊ ಸೆಕೆಂಡ್ ಸೆಂಟೆನ್ಸಲ್ಲಿ ನಮಗೆ ಬೇಕು ವರ್ಕರ್ಸ್ ಫೈಂಡ್ ಮಾಡಬೇಕು. ಎಕ್ಸ್ ಇಡೋನು ಇಲ್ಲಿ. ಓಕೆ, ಎಕ್ಸ್ ಪರ್ಸನ್ಸ್ the same road, okay, in 9 hours. Let's simplify this. Zigzag. Let's write it. 18 into 1 into 15 divided by remaining number. Remaining number innide bariri x into 1 into 9. That is 1 into 9. 1 into 9. 9 ones are 9. 9 twos are 18. 15 twos are 30. 15 twos are 30. ಎಷ್ಟು ಆನ್ಸರ್ ಹೇಳ್ತೀರಿ ನೀವೆಲ್ಲರೂ? 30 ಹೇಳ್ತೀರಿ. ಎಸ್, ವಾಟ್ ಈಸ್ ಯುವರ್ ಆನ್ಸರ್ ಎವ್ರಿ ಒನ್? 30 ತಪ್ಪು ಮಾಡಿದ್ರಿ. ಎಲ್ಲರೂ ಇದು ತಪ್ಪು ಮಾಡಿರಿ. ಯಾಕಂದರೆ ಸೆಂಟೆನ್ಸಲ್ಲಿ ಸ್ವಲ್ಪ ಚೇಂಜ್ ಇದೆ. ಇದು ಕ್ವಶನ್ದಲ್ಲಿ ಆಪ್ಷನ್ದಲ್ಲಿ 30 ಇದೆ, ಬಟ್ ನೀವು ಇದು ಟಿಕ್ ಮಾಡ್ತೀರಿ, ಹಾಂ 30 ಜನ ಬೇಕು. ಬಟ್ ಕ್ವಶನ್ ಸರಿಯಾಗಿ ಓದ್ರಿ. ಕ್ವಶನ್ ಸರಿಯಾಗಿ ಓದ್ರಿ. ಇನ್ನೂ ಎಷ್ಟು ಕಾರ್ಮಿಕರು ಬೇಕು? ಎಕ್ಸ್ಟ್ರಾ ಎಷ್ಟು ಬೇಕು ನಮಗೆ? ಇಂಗ್ಲೀಷ್ ಮೀಡಿಯಮ್. How many more workers are required? How many men are how many workers are required? ಇಲ್ಲ, how many more. ಎಷ್ಟು ಎಕ್ಸ್ಟ್ರಾ ಬೇಕು? ಆಲ್ರೆಡಿ ಆ ಕಾಂಟ್ರಾಕ್ಟರ್ ಕಡೆ 18 ವರ್ಕರ್ಸ್ ಇದೆ. ಓಕೆ, ದೇ ಆರ್ ಪ್ರೆಸೆಂಟ್. ದ ಕಾಂಟ್ರಾಕ್ಟರ್ ಈಸ್ ಹ್ಯಾವಿಂಗ್ 18 ವರ್ಕರ್ ವಿತ್ ಹಿಮ್. ಅಡಿಷ್ನಲ್ ಎಷ್ಟು ಬೇಕು ನಿಮಗೆ? ಟೋಟಲ್ ನಮಗೆ ಎಷ್ಟು ಬೇಕು? 30 ಜನ. ಆಲ್ರೆಡಿ 18 ಇದೆ. ಎಕ್ಸ್ಟ್ರಾ ಎಷ್ಟು ಬೇಕು? 12 ಬೇಕು. ಯಾವಾಗೂ ನೀವು ನೋಡ್ತೀರಿ ಇನ್ನು ಎಷ್ಟು ಎಕ್ಸ್ಟ್ರಾ ಎಷ್ಟು ಬೇಕು. ಯಾವಾಗೂ ಈ ಪ್ರಕಾರ ಕ್ವಶನ್ ಇದೆಯಾ ಅಂದರೆ ಎಕ್ಸ್ಟ್ರಾ ವರ್ಕರ್ಸ್ ಬೇಕು ಅಂದರೆ 30 ವರ್ಕರ್ಗಿಂತ ದ ಸ್ಟಾರ್ಟಿಂಗ್ ವರ್ಕರ್ ಮೈನಸ್ ಮಾಡಿರಿ, ಅಂದರೆ ಎಕ್ಸ್ಟ್ರಾ ವರ್ಕರ್ಸ್ ಬರ್ತದೆ ನಿಮಗೆ. ಸೊ 30 ಮೈನಸ್ 18 ವಿಲ್ ಬಿ ಗೆಟಿಂಗ್ 12 ವರ್ಕರ್ಸ್. ಯಾಕಂದರೆ ಆಲ್ರೆಡಿ ಸ್ಟಾರ್ಟಿಂಗ್ 18 ವರ್ಕರ್ ಆರ್ ದೇರ್. ನಮಗೆ ಮತ್ತೆ ಅಡಿಷ್ನಲ್ 12 ವರ್ಕರ್ ಬೇಕು, ಅಂದರೆ ಟೋಟಲ್ 30 ವರ್ಕರ್ಸ್ ಆಗುತ್ತದೆ. So therefore, this is wrong answer for this question. 12, option number C is the correct answer. Okay, most of the students in the last examination, okay, illi tap madirbodu. They have done mistake in this. I will tell you. If you have studied, no problem. Nimde exam dalli idu tap madbadri. Let's. Okay, yes. So next question 227. Yes. This is compound interest based question. Okay, and if you are new to the channel, yes, yeah, you can just subscribe the channel. Nodri, we provide all the coaching for the central government examinations. Just now CISF result was declared. Medical idu agide. Many of our students, they got final. Just CISF tradesman. Okay, that result has come. More than 4 to 5 students, just in the evening only, they told us they have successfully cleared the medical and got the joining, the letter also. So prepare all these things. You will get the result not only in this, but after this many exams are there. Even that also you can clear easily. Okay, let's start 227 question number. So if anyone want to join Karnataka Coaching Center Belgavi, this is our address. You can just see in the description. I have given you that Instagram link is also there. Instagram the list check madri bekada. You will be getting our this thing photos. Yes. Back to this question 227 number. Find the compound interest compounding annually on 22,500. ನಮಗೆ ಬೇಕು ಇದು ಪ್ರಿನ್ಸಿಪಲ್ ಎಷ್ಟಿದೆ, ರೊಕ್ಕ ಇದೆ 22,500 ಇದೆ. ಸೊ ಬರೀರಿಲ್ಲಿ 22,500.
ಆಮೇಲೆ ಓಕೆ ಕಂಪೌಂಡ್ ಟೆಸ್ಟ್ ಆಲ್ರೆಡಿ ಪ್ರೀವಿಯಸ್ ವೀಡಿಯೋಸಲ್ಲಿ ಐ ಹ್ಯಾವ್ ಟೋಲ್ಡ್ ಯು ಯಾವ ರೀತಿ ಮಾಡಬೇಕು. 2 ವರ್ಷದ ಕ್ವಶನ್ ಇದ್ದಿದ್ದು. ಫಸ್ಟ್ 5% ರೇಟ್, ಆಮೇಲೆ ಸೆಕೆಂಡ್ ವರ್ಷಕ್ಕೆ 8% ರೇಟ್. ಇದು ಪ್ರಿನ್ಸಿಪಲ್, ಯಾವಾಗೂ ಇದು ಪ್ರಿನ್ಸಿಪಲ್ ಸ್ಟಾರ್ಟಿಂಗಿಗೆ ಬರೀಬೇಕು. ಪ್ರಿನ್ಸಿಪಲ್ ಅಂದರೆ ಏನು? ಓಕೆ, ದ ಮನಿ ವಿಚ್ ಯು ಡಿಪಾಸಿಟ್ ಇನ್ ದ ಬ್ಯಾಂಕ್. ಓಕೆ, ಜಮಾ ಮಾಡ್ತೀರಿ ಬ್ಯಾಂಕ್ದಲ್ಲಿ, ಅದು ಅಂದರೆ ಪ್ರಿನ್ಸಿಪಲ್ ಇದೆ. 2 ವರ್ಷ ಕ್ವಶನ್ ಇದೆ ಅಂದರೆ 2 ಸಲ 100 ಬರೀಬೇಕು, 2 times 100 ಬರೀಬೇಕು. ಯಾವುದೇ ಫಾರ್ಮುಲಾ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಮಾಡಿರಿ ಇಲ್ಲಿ. ಓಕೆ, ಫಾರ್ಮುಲಾ ಬೇಕು ಅಂದರೆ ಅಮೌಂಟ್ ಇಸ್ ಈಕ್ವಲ್ ಟು ಪಿ ಇಂಟು ಬ್ರ್ಯಾಕೆಟ್ 1 + r/100 raised to the power t ಇದೆ, ಬಟ್ ಅವಶ್ಯಕತೆ ಇಲ್ಲ. ಫಸ್ಟ್ ರೇಟ್ 5%, 5% ಪ್ಲಸ್ ಮಾಡಿರಿ 105. ಸೆಕೆಂಡ್ ವರ್ಷ ವಾಟ್ ಈಸ್ ದ ರೇಟ್? 8 ಇದೆ, 100ದಲ್ಲಿ ಪ್ಲಸ್ 8 ಮಾಡಿರಿ 108. ಸಿಂಪ್ಲಿಫೈ ಮಾಡೋಣ ಈಗ. ಓಕೆ, ಲೆಟ್ಸ್ ಸಿಂಪ್ಲಿಫೈ ದಿಸ್ ಥಿಂಗ್. 0 0 0 0 ಸಿಂಪ್ಲಿಫೈ. ಈ ಸಂಖ್ಯೆ 25 4 25 4 25 9 4 4 ಹಾಂ ದಿಸ್ ವಿಲ್ ಗೋ 4 2 8 and 4 7 28. So just multiply this thing. 9 1 9 and 9 5 45 into 27. 7 5 35. 5 in there. Come on everyone. 7 5 35. 7 5 28 plus 3 31 and 7 9 63 plus this 66. Amele plus 2 4 2 5 10. Okay. 2 4 8 9 and 2 9 18. Let's plus it. 5 1 9 6 15 and 8 6 14 and this thing 15 2 5. Right? ಏನಾಗಿದೆ ಇಲ್ಲಿ? ನಮಗೆ ಏನು ಬೇಕು? ಸಾರಿ, ವಾಟ್ ಇಸ್ ದ ಕ್ವಶನ್ ಹಿಯರ್? 8% ಫಾರ್ ದ ಸೆಕೆಂಡ್ ಇಯರ್. ಫೈಂಡ್ ದ ಕಂಪೌಂಡ್ ಇಂಟ್ರೆಸ್ಟ್ ಕಂಪೌಂಡಿಂಗ್ ಆ್ಯನ್ಯುವಲಿ. 25,000 25,000 25,000. ಹಾಂ, ಎಸ್, ಸಾರಿ ಸರ್, ನೋಡಿರಿ, ಆ್ಯಕ್ಚುಲಿ ಅಮೌಂಟ್ ಈಸ್ ನಾಟ್ ಆಸ್. ನಮಗೆ ಬೇಕು ಕಂಪೌಂಡ್ ಇಂಟ್ರೆಸ್ಟ್. ಯಾವಾಗ ಇದು ನೀವು ಮಾಡ್ತೀರಿ 25,515 25,515 25,515 ನಮಗೆ ಬೇಕು ಕಂಪೌಂಡ್ ಇಂಟ್ರೆಸ್ಟ್ ಬೇಕು, ನಮಗೆ ಚಕ್ರಬಡ್ಡಿ ಬೇಕು ನಮಗೆ. ಸೊ ಯಾವಾಗ ಇದು ಬೇಕು ಅಂದರೆ ಈ ಸ್ಟಾರ್ಟಿಂಗ್ ನಂಬರಿಂದ ಇದು ಸಂಖ್ಯೆ ಮೈನಸ್ ಮಾಡಿರಿ. ಯಾಕಂದರೆ ದಿಸ್ ಈಸ್ ಕಾಲ್ಡ್ ಆ್ಯಸ್ ಅಮೌಂಟ್. ಓಕೆ, ಅಮೌಂಟ್ ಅಂದರೆ ನೀವು ಎಷ್ಟು ಜಮಾ ಮಾಡಿರಿ 2 ವರ್ಷ ಆಗಿದ ಮೇಲೆ ಬ್ಯಾಂಕ್ ನಿಮಗೆ ಎಷ್ಟು ಕೊಡ್ತಾನೆ ಅಂದರೆ ಟೋಟಲ್ 25,515 ದೇ ವಿಲ್ ಗಿವ್. ಎಕ್ಸ್ಟ್ರಾ ಎಷ್ಟಾಗಿದೆ ಅದು ನೋಡಬೇಕು. ದಟ್ ಈಸ್ ಆನ್ಸರ್ ಫಾರ್ ದ ಕ್ವಶನ್. ಎಕ್ಸ್ಟ್ರಾ ಅಂದರೆ ಅಮೌಂಟ್ರಿಂದ ಪ್ರಿನ್ಸಿಪಲ್ ಮೈನಸ್ ಮಾಡಿರಿ. ಈ ಅಮೌಂಟ್ರಿಂದ 25,515ರಿಂದ ಪ್ರಿನ್ಸಿಪಲ್ 22,500 ಮೈನಸ್ ಮಾಡಿರಿ ಎವ್ರಿ ಒನ್. ಲೆಟ್ಸ್ ಸಿಂಪ್ಲಿಫೈ ದಿಸ್. 5 1 5 minus 5 0 and 3 3015 is present in the option. ಸೊ ಈ ಪ್ರಕಾರ ಆ್ಯಕ್ಚುಲಿ ಸರಿಯಾಗಿ ಗೊತ್ತಿರಬೇಕು ನಿಮಗೆ. ಜಸ್ಟ್ ಎ ಮಿನಿಟ್. ಸೊ ಐ ಹೋಪ್ ಈಚ್ ಆ್ಯಂಡ್ ಎವ್ರಿ ಒನ್ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಅಮೌಂಟ್ ಬೇಕು ಅಂದರೆ ಇದೆ ಆನ್ಸರ್. CI ಬೇಕು, ಕಂಪೌಂಡ್ ಇಂಟ್ರೆಸ್ಟ್ ಬೇಕು ಅಂದರೆ ಮೈನಸ್ ಮಾಡಿರಿ. ಈ ಸಂಖ್ಯೆಯಿಂದ ಈ ಸಂಖ್ಯೆ ಮೈನಸ್ ಮಾಡಿರಿ. ಸೊ ಐ ಹೋಪ್ ಎವ್ರಿ ಒನ್ ಗಾಟ್ ದಿಸ್ ಥಿಂಗ್. Moving ahead to the next question, question number 228. A trader mark is good at 50% above the cost price, allow a discount of 30%. Okay, ವ್ಯಾಪಾರಿ ತನ್ನ ವಸ್ತುಗಳನ್ನು ವೆಚ್ಚದ ಬೆಲೆಗಿಂತ 50% ಎಕ್ಸ್ಟ್ರಾ ಮಾಡ್ತಾರೆ. ಓಕೆ, ಹಿ ವಿಲ್ ಪುಟ್ ದ ಪ್ರೈಸ್ 50% ಅಬೌವ್. ಓಕೆ, ಮೋರ್. ಈ ಪ್ರಕಾರ ಕ್ವಶನ್ ನೋಡ್ರಿ ನೀವು. ಆಲ್ರೆಡಿ ಈಗ ಎಷ್ಟಾಗಿದೆ ಟೋಟಲ್ ಕ್ವಶನ್ಸ್? We have already simplified 228 questions. ಎಲ್ಲ ಕ್ವಶನ್ಸ್ ನೋಡ್ರಿ, ಮಿನಿಮಮ್ 3 to 4 times ಈ ಪ್ಯಾಟರ್ನ್ ಕ್ವಶನ್, ದಿಸ್ ಪ್ಯಾಟರ್ನ್ ಹ್ಯಾಸ್ ರಿಪೀಟೆಡ್. ಈ ಪ್ಯಾಟರ್ನ್ ಕ್ವಶನ್ ಹ್ಯಾಸ್ ರಿಪೀಟೆಡ್. ಸೊ ಅದಕ್ಕಾಗಿ ಸಿನ್ಸಿಯರ್ಲಿ ಮಾಡಿರಿ. ಸೊ ಏನು ಗೊತ್ತಿರಬೇಕು? ಈ ಪ್ಯಾಟರ್ನ್ ಕ್ವಶನ್ ಇದೆ, ಕಾಸ್ಟ್ ಪ್ರೈಸ್, ಮಾರ್ಕ್ ಪ್ರೈಸ್ ಆ್ಯಂಡ್ ಸೆಲ್ಲಿಂಗ್ ಪ್ರೈಸ್. ಓಕೆ, ಕೊಂಡ ಬೆಲೆ ಇದೆ, ವೆಚ್ಚದ ಬೆಲೆ ಇದೆ, ಆಮೇಲೆ ಮಾರಾಟ ಬೆಲೆ ಇದೆ. ಈ ರೀತಿ ಕ್ವಶನ್ಗೆ ಕಂಪಲ್ಸರಿ ಇದ 3 ವರ್ಡ್ಸ್ ಬರೆಯಿರಿ. ಫಸ್ಟ್ ಆಫ್ ಆಲ್ CP ಬರೆಯಿರಿ, ಅಂದರೆ ಕಾಸ್ಟ್ ಪ್ರೈಸ್, ಕೊಂಡ ಬೆಲೆ. ನೆಕ್ಸ್ಟ್ ಮಾರ್ಕ್ ಪ್ರೈಸ್, ವೆಚ್ಚದ ಬೆಲೆ, ಇಟ್ ಇಸ್ ಕಾಲ್ಡ್ ಲೇಬಲ್ ಪ್ರೈಸ್. ನೀವು ಶಾಪ್ದಲ್ಲಿ ಹೋಗ್ತೀರಿ, ಅಲ್ಲಿ ನೋಡ್ತೀರಿ ಲೇಬಲ್ ಮೇಲೆ ಒಂದು ಪ್ರೈಸ್ ಇರ್ತಾರೆ, ಅದು MRP ಮಾರ್ಕ್ಡ್ ಪ್ರೈಸ್. ಆಮೇಲೆ ಮಾರಾಟ ಬೆಲೆ ಬರೀಬೇಕು, SP. ಓಕೆ, ಐ ಹೋಪ್ ಎವ್ರಿ ಒನ್ ಅಂಡರ್ಸ್ಟುಡ್. ಸೊ ಶಾಪ್ ಕೀಪರ್ ವಾಟ್ ಹಿ ವಿಲ್ ಡೂ? ಸ್ಟಾರ್ಟಿಂಗ್ ಇದು 100 ರೂಪಾಯಿಗೆ ಒಂದು ಶರ್ಟ್ ಪರ್ಚೇಸ್ ಮಾಡ್ತಾರೆ. ನೋಡಿರಿ, ಇದು ಒಂದು T-ಶರ್ಟ್ ಇದೆ. ಓಕೆ, ಶಾಪ್ ಕೀಪರ್ 100 ರೂಪಾಯಿಗೆ ಇದು ಖರೀದಿ ಮಾಡ್ತಾರೆ. ಆಮೇಲೆ he make 50% above the CP. ಇದಕ್ಕಿಂತ 50% ಎಕ್ಸ್ಟ್ರಾ ಮಾಡ್ತಾರೆ. ಸೊ he will increase the price. ಓಕೆ, ನಿಮಗೆ 100 100 ಅಲ್ಲೇ ತೋರಿಸಂಗಿಲ್ಲ. he will tell you this shirt is of 150. ಇದು ಶರ್ಟ್ 150 ರೂಪಾಯಿಗೆ ಇದೆ. ಮತ್ತು ನೀವು ಏನು ಕೇಳ್ತೀರಿ ಅವರಿಗೆ? ಓಕೆ ಸರ್, ಇದು 150 ಇದೆ, ಬಟ್ ನಮಗೂ ಸ್ವಲ್ಪ ಡಿಸ್ಕೌಂಟ್ ಕೊಡ್ರಿ.
ಓಕೆ, ಅವರು ಏನು ಹೇಳ್ತಾರೆ, ನಿಮಗೆ ಎಷ್ಟು ಡಿಸ್ಕೌಂಟ್ ಬೇಕು, 30% ಡಿಸ್ಕೌಂಟ್ ತೊಗೋರಿ, ನೀವು 30% ನೀವು ರಿಯಾಯಿತಿ ತೊಗೋರಿ. ಸೊ ಈ ಸಂಖ್ಯೆ ಮೇಲೆ ಆ 150 ಮೇಲೆ ನಿಮಗೆ 30% ಡಿಸ್ಕೌಂಟ್ ಕೊಡ್ತಾರೆ. 150 30% ಎಷ್ಟಾಗುತ್ತೆ, 45. ಎಷ್ಟಾಗುತ್ತದೆ ಇದು, 45 ಆಗುತ್ತೆ. ಯಾವ ರೀತಿ ಮಾಡಬೇಕು, ಬೇಸಿಕ್ ಫಾರ್ ಬಿಗಿನರ್ ಸ್ಟೂಡೆಂಟ್ ಐ ವಿಲ್ ಟೆಲ್. 30% ಯಾವ ಸಂಖ್ಯೆದ, 150. 0 ಕ್ಯಾನ್ಸಲ್, 0 ಕ್ಯಾನ್ಸಲ್, 15 3 45, 45 ರೂಪಾಯಿ. ಸೊ 45. ಫಾರ್ ಓಲ್ಡ್ ಸ್ಟೂಡೆಂಟ್ಸ್ ನೀವು ಈ ಪ್ರಕಾರ ಮಾಡಬೇಡ್ರಿ, ಡೈರೆಕ್ಟ್ ಬರಬೇಕು. ಯಾವ ರೀತಿ ಮಾಡಬೇಕು, ಯಾವುದೇ ಸಂಖ್ಯೆದ 10% ಬೇಕು ಅಂದರೆ ಲಾಸ್ಟ್ ನಂಬರ್ ಕವರ್ ಮಾಡಿರಿ. ಅಂದರೆ ಪಾಯಿಂಟ್ ಇದು ಎಷ್ಟಿದೆ, 15. 30 ಇದು 10%. 15 ಅಂದರೆ 10%. 30% ಅಂದರೆ 15, 45. ಸೊ 30% ವಿಲ್ ಬಿಕಮ್ 15, ದಟ್ ಈಸ್ 45. 45 ಮೈನಸ್, ಯಾಕಂದರೆ ಡಿಸ್ಕೌಂಟ್ ಅಂದರೆ ಮೈನಸ್. 150 ಮೈನಸ್ 45 ಈಸ್ 105. ಸೊ ಈಗ ನೋಡ್ರಿ ಲಾಸ್ಟ್, ವಾಟ್ ಈಸ್ ಹಿಸ್ ಗೇನ್ ಪರ್ಸೆಂಟೇಜ್, ಲಾಭದ ಶೇಕಡಾವಾರು ಎಷ್ಟಿದೆ. ಈ 100ದಿಂದ ಸೆಲ್ಲಿಂಗ್ ಪ್ರೈಸ್, ಕೊಂಡ ಬೆಲೆ ಇದೆ 100 ರೂಪಾಯಿ, ಮಾರಾಟ ಬೆಲೆ ಇದೆ 105. ಇಲ್ಲಿಂದ ಇಲ್ಲಿ ಎಷ್ಟು ಲಾಭ ಆಗಿದೆ, 5 ಲಾಭ ಆಗಿದೆ. ಅದಕ್ಕಾಗಿ 5% ಲಾಭ ಹೇಳಬೇಕು. ಆಪ್ಷನ್ ಆಪ್ಷನ್ ನಂಬರ್ 4. ಓಕೆ, ಯಾವಾಗೂ ಶಾಪ್ಕೀಪರ್ ಕೊಂಡ ಬೆಲೆ ಮತ್ತು ಮಾರಾಟ ಬೆಲೆಯಲ್ಲಿ ಲಾಭ ಆರ್ ನಷ್ಟ, ಓಕೆ, he will be check the profit or loss from CP to SP. Same technique and same question has repeated, I guess in shift 1 or shift 2, same examination. Nodri, last video dalli ide ee pattern of question. Moving ahead to 229th question, let's check it out. In a circular race of 2700 meter, P and Q start from the point in the opposite direction at the speed of 23 and 49. ನೋಡ್ರಿ, ಈಗ ಡಿಸ್ಟೆನ್ಸ್ ಇಸ್ ಗಿವನ್. ಎಷ್ಟಿದೆ ಡಿಸ್ಟೆನ್ಸ್, 2700 ಮೀಟರ್ಸ್ ಇದೆ. ಈಗ ಸ್ಪೀಡ್ಸ್ ನೋಡ್ರಿ, 2 ಸ್ಪೀಡ್ಸ್ ಆರ್ ಗಿವನ್, 23 km/h, 23 km/h and 43 km/h. ಬಟ್ ಡೈರೆಕ್ಷನ್ ಏನಿದೆ, ಎಸ್, ಸಮ್ ಸ್ಟೂಡೆಂಟ್ಸ್ ಆರ್ ಪ್ರೆಸೆಂಟ್ ಹಿಯರ್, ಡೈರೆಕ್ಷನ್ ಆಪೋಸಿಟ್. ಯಾವಾಗೂ ಸ್ಪೀಡ್ ಟೈಮ್ ಆ್ಯಂಡ್ ಡಿಸ್ಟೆನ್ಸಲ್ಲಿ ಡೈರೆಕ್ಷನ್ಸ್ ಆಪೋಸಿಟ್ ಡೈರೆಕ್ಷನ್ಸ್ ಇದೆ ಅಂದರೆ ಟೋಟಲ್ ಸ್ಪೀಡ್ಗೆ ಅಂದರೆ ಏನು ತೊಗೋರಿ, ಪ್ಲಸ್ ಮಾಡಿರಿ. ಓಕೆ, ರಿಲೇಟಿವ್ ಸ್ಪೀಡ್ ಅಂದರೆ ಪ್ಲಸ್ ಮಾಡಬೇಕು. ಇಲ್ಲಿ 23 + 49 ಎಷ್ಟಾಗುತ್ತೆ, ಇದು 9 + 3 12 and 6 72 km/h. 72 km/h. But everyone, options are in seconds. ಅದಕ್ಕಾಗಿ that is the reason what we have to do, ಆ ಸ್ಪೀಡ್ ಯೂನಿಟ್ ಚೇಂಜ್ ಮಾಡಬೇಕು. km/h ಇಂದ m/s ಮಾಡ್ತೀರಿ ಅಂದರೆ ಇಂಟು 5/18 ಕಂಪಲ್ಸರಿ ಮಾಡಿರಿ. ಆ ಸ್ಪೀಡ್ ಇಂಟು 5/18 ಮಾಡಬೇಕು. ಸೊ ವಿಲ್ ಗೆಟ್ ದ ಆನ್ಸರ್ ಇನ್ m/s. ಸ್ಪೀಡ್ ಯು ಹ್ಯಾವ್ ಟು ಕನ್ವರ್ಟ್, ಸ್ಪೀಡ್ಗೆ ಕನ್ವರ್ಟ್ ಮಾಡಿರಿ m/s ಅಂತ. ಯಾವ ರೀತಿ ಮಾಡಬೇಕು, ಇಂಟು 5/18 ಮಾಡಬೇಕು. ಜಸ್ಟ್ ನೋಟ್ ದಿಸ್ ಥಿಂಗ್, km/h ಇದೆ ಒಂದು ಸ್ಪೀಡ್, ಇದು ಒಂದು ಯೂನಿಟ್ ಇದೆ. ಇಲ್ಲಿಂದ ನಿಮಗೆ m/s ಬೇಕು, ಸ್ಪೀಡ್ ಯೂನಿಟ್ m/s ಬೇಕು ಅಂದರೆ 5/18 ಇಂಟು ಮಾಡಿರಿ. ಈ ಕಡೆಯಿಂದ ಈ ಕಡೆ ಬೇಕು, ಸೊ ಉಲ್ಟಾ ರಿವರ್ಸ್ ಮಾಡಿರಿ, ಇದು 18/5 ಮಾಡಿರಿ. ಸೊ ಜಸ್ಟ್ ರಿಮೆಂಬರ್ ದಿಸ್ ಥಿಂಗ್. ಸೊ ಲೆಟ್ ಸಿಂಪ್ಲಿಫೈ. 18 1 18, 18 4 4 5 ಎಷ್ಟು, 20 m/s. ಮ್ಯಾಕ್ಸಿಮಮ್ 5 to 10 ಸೆಕೆಂಡ್ಸಲ್ಲಿ ಎಷ್ಟು ಮಾಡಬೇಕು. ಓಕೆ, ಎಷ್ಟು ಯು ಹ್ಯಾವ್ ಟು ರೈಟ್ ಇಟ್. ನಾವು ಕ್ವಶನ್ ಇಸ್, ವಾಟ್ ಈಸ್ ದ ಟೈಮ್ ಟೇಕನ್ ಬೈ ದೆಮ್. ಓಕೆ ಎವ್ರಿವನ್, ರಿಮೆಂಬರ್ ದಿಸ್. DST ಟೈಮಿಂಗ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಅಪಾನ್ ಸ್ಪೀಡ್. ಟೈಮಿಂಗ್ ಅಂದರೆ ಟೈಮಿಂಗ್ ಬೇಕು ಅಂದರೆ ಡಿಸ್ಟೆನ್ಸ್ ಅಪಾನ್ ಸ್ಪೀಡ್. ಸೊ ಲೆಟ್ಸ್ ರೈಟ್, ಟೈಮಿಂಗ್ ಅಂದರೆ ಡಿಸ್ಟೆನ್ಸ್ ಅಪಾನ್ ಸ್ಪೀಡ್. ಎಷ್ಟಿದೆ ಡಿಸ್ಟೆನ್ಸ್, 2700. Let's write it, 2700 divided by speed. What is the speed, 20. Let's write 20. 0 cancel, 2 1s are 2, 2 1s are 2, 2 3s are 6, 2 5s are 10. 135. Yes, option number 1. 135 seconds answer for the question. So it's easy question it is. Okay, if you look this is big, but question is very easy.
ಡಿಸ್ಟೆನ್ಸ್ ಟೈಮ್ ಅಂದರೆ ಡಿಸ್ಟೆನ್ಸ್ ಅಪಾನ್ ಸ್ಪೀಡ್. ಡಿಸ್ಟೆನ್ಸ್ ಇದೆ 2700, ಸ್ಪೀಡ್ ಏನು ಮಾಡಿರಿ ಪ್ಲಸ್ ಮಾಡಿರಿ, ಯಾಕಂದರೆ ಅಪೋಸಿಟ್ ಡೈರೆಕ್ಷನ್ ಇದೆ ಪ್ಲಸ್ ಮಾಡಬೇಕು. ಸಪೋಸ್ ಇದೆ ಕ್ವಶನ್ದಲ್ಲಿ ಅಪೋಸಿಟ್ ಇಲ್ಲ ಸೇಮ್ ಡೈರೆಕ್ಷನ್ ಇದೆ, ಆ ಕೇಸಲ್ಲಿ ಮೈನಸ್ ಮಾಡಬೇಕು. ಓಕೆ, ಓನ್ಲಿ ದ್ಯಾಟ್ ಯು ಹ್ಯಾವ್ ಟು ರಿಮೆಂಬರ್. ಮೂವಿಂಗ್ ಅಹೆಡ್ ಟು ದ ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ 230. ಲೆಟ್ಸ್ ರೈಟ್ ಇಟ್. Rishabh bought some t-shirt at 3 for 252 and sold them at 5 for 200. What is his gain or loss percentage? Okay. Basic method ಇದೆ. ಓಕೆ, ಬೇಸಿಕ್ ಮೆಥಡ್ ಅಂದರೆ ಒನ್ ಟಿ ಶರ್ಟ್ ಪ್ರೈಸ್ ಫೈಂಡ್ ಮಾಡಿರಿ. ಓಕೆ, ಬೇಕಾದ್ರೆ ಆ ಪ್ರಕಾರ, ಬಟ್ ಆ ಪ್ರಕಾರ ಆಗೋದಿಲ್ಲ ಇದು. ಓಕೆ, ಐ ವಿಲ್ ಟೆಲ್ ಯು ದ ಎಕ್ಸಾಕ್ಟ್ ಶಾರ್ಟೆಸ್ಟ್ ಮೆಥಡ್ ಫಾರ್ ದಿಸ್. ಓಕೆ, ಶಾರ್ಟ್ ಕಟ್ ಮೆಥಡ್ ನೋಡಿರಿ ಏನಿದೆ. ಶಾರ್ಟ್ಕಟ್ ಮೆಥಡ್ ಏನು ಬರೀಬೇಕು ಈ ರೀತಿ ಕ್ವಶನಲ್ಲಿ? ಫಸ್ಟ್ ಆಫ್ ಆಲ್ ಆರ್ಟಿಕಲ್ಸ್ ಬರೀರಿ. ಆರ್ಟಿಕಲ್ಸ್ ಅಂದರೆ ಎಷ್ಟು ವಸ್ತು ಇದೆ ಅದು ಬರೀಬೇಕು. ಆಮೇಲೆ ಇದು ಪ್ರೈಸ್ ಬರೀರಿ. ಆಮೇಲೆ ಆ ವಸ್ತುಗಳದ ಪ್ರೈಸ್ ಬರೆಯಿರಿ. ಪರ್ಚೇಸಿಂಗ್ ಟೈಮ್ 3 ವಸ್ತು 3 ಟಿ ಶರ್ಟ್ 252 ರುಪೀಸ್ಗೆ ಬರೀರಿ. 3 ಎಷ್ಟಕ್ಕೆ? 252 ರುಪೀಸ್ಗೆ. ಇದು ಕಾಸ್ಟ್ ಪ್ರೈಸ್ ಪರ್ಚೇಸ್. ಆಮೇಲೆ ಸೆಲ್ಲಿಂಗ್ ಟೈಮ್, ಮಾರಾಟ ಟೈಮ್ ಏನಿದೆ 5 ಎಷ್ಟಕ್ಕೆ? 200 ರುಪೀಸ್ಗೆ. ಇದು ಸೆಲ್ಲಿಂಗ್ ಪ್ರೈಸ್ ಟೈಮ್. ಓಕೆ, ವೈಲ್ ಸೆಲ್ಲಿಂಗ್ ಶಾರ್ಟೆಸ್ಟ್ ಮೆಥಡ್ ನೋಡ್ರಿ. ಈ ಕಡೆಯಿಂದ ಈ ಕಡೆ ಇಂಟು ಮಾಡಿರಿ. 5 × 252 ಮಲ್ಟಿಪ್ಲೈ ಮಾಡಿರಿ. ಕ್ರಾಸ್ 5 ಮಲ್ಟಿಪ್ಲೈಡ್ ಬೈ 252 ಮಾಡಿರಿ. ಈಗ ಕ್ರಾಸ್ ಮಲ್ಟಿಪ್ಲೈ. ಸೊ ಎಷ್ಟು ಆನ್ಸರ್? ಸೊ ಯು ವಿಲ್ ಬಿ ಗೆಟಿಂಗ್ ದ ಆನ್ಸರ್ ಆ್ಯಸ್ 1260. ನೆಕ್ಸ್ಟ್ ಸ್ಟೆಪ್, ಈ ಕಡೆಯಿಂದ ಈ ಕಡೆ ಇಂಟು ಮಾಡಿರಿ. 3 × 2 600. ಸೊ ವಾಟ್ ಈಸ್ ದ ಕಾಸ್ಟ್ ಪ್ರೈಸ್? ಇದು ಕಾಸ್ಟ್ ಪ್ರೈಸ್ ಕನ್ಸಿಡರ್ ಮಾಡಿರಿ. ಓಕೆ, ವಾಟ್ ಈಸ್ ದ ಸೆಲ್ಲಿಂಗ್ ಪ್ರೈಸ್? ಇದು ಸೆಲ್ಲಿಂಗ್ ಪ್ರೈಸ್ ಕನ್ಸಿಡರ್ ಮಾಡಿರಿ. ಇದು ಸಿ ಪಿ ಕನ್ಸಿಡರ್ ಮಾಡಿರಿ. ಇದು ಸಿ ಪಿ ಇದೆ, ಇದು ಎಸ್ ಪಿ ಇದೆ. ಕೊಂಡ ಬೆಲೆ 1260, ಮಾರಾಟ ಬೆಲೆ 600. ಎಷ್ಟು ಲಾಸ್ ಆಗಿದೆ? ಯಾಕಂದರೆ ಯಾವಾಗೂ ಮಾರಾಟ ಬೆಲೆ ಕಡಿಮೆ ಅಂದರೆ ಲಾಸ್ ಹೇಳಬೇಕು. ಕೊಂಡ ಬೆಲೆಯಿಂದ ಮಾರಾಟ ಬೆಲೆ ಕಡಿಮೆ ಇದೆ ಅಂದರೆ ಲಾಸ್ ಇರಬೇಕು. ಎಷ್ಟು ಲಾಸ್ ಆಗಿದೆ ಮೈನಸ್ ಮಾಡಿರಿ. ಎಷ್ಟು ಲಾಸ್ ಆಗಿದೆ? ಇಲ್ಲಿಂದ ಇಲ್ಲಿ 660 ಲಾಸ್ ಆಗಿದೆ. ಸೊ ಲಾಸ್ 660 ರುಪೀಸ್. ಬಟ್ ನಮಗೆ ಪರ್ಸೆಂಟೇಜ್ದಲ್ಲಿ ಬೇಕು, ಎಷ್ಟು ಶೇಕಡ ಲಾಸ್ ಆಗಿದೆ. ಸೊ ಲಾಸ್ ಪರ್ಸೆಂಟೇಜ್ ಫಾರ್ಮುಲಾ ಪ್ರಕಾರ ಬೇಕು ಅಂದರೆ ಲಾಸ್ ಪರ್ಸೆಂಟೇಜ್ ಅಂದರೆ ಲಾಸ್ ಡಿವೈಡೆಡ್ ಬೈ ಸಿ ಪಿ ಇಂಟು 100. ಫಾರ್ಮುಲಾ ಬೇಡ ಅಂದರೆ ಏನು ಮಾಡಿರಿ, ಇದು ಎಷ್ಟು ಲಾಸ್ ಆಗಿದೆ ಅದು ಬರೀರಿ ಡೈರೆಕ್ಟ್ಲಿ. 660 ಡಿವೈಡೆಡ್ ಬೈ ಯಾವಾಗೂ ಇದು ಸ್ಟಾರ್ಟಿಂಗ್ ಪ್ರೈಸ್ ಡಿನಾಮಿನೇಟರ್ದಲ್ಲಿ ಇಡ್ರಿ. ಓಕೆ, ಫಾರ್ಮುಲಾ ಇಸ್ ಈಸಿ, ಬೈಟ್ ಮಾಡಿರಿ. 660 ಡಿವೈಡೆಡ್ ಬೈ ಕೊಂಡು ಬೆಲೆ ಎಷ್ಟಿದೆ? ಕೊಂಡು ಬೆಲೆ 1260 ರುಪೀಸ್ ಇದೆ. 1260 ರುಪೀಸ್ ಇದೆ. ಸಿಂಪ್ಲಿಫೈ ಮಾಡಿರಿ. ಈಗ ಎಷ್ಟಾಗುತ್ತೆ ನೋಡಿರಿ. 0 ಸಿಂಪ್ಲಿಫೈ. 3 ಮಾಡ್ರು. 3 ಎಡ್ಲೆ 3 ಎಡ್ಲೆ 3 4 3 ಎಡ್ಲೆ 11 2s are 22. 11 ಇಲ್ಲ, 11 ಆಗೋದಿಲ್ಲ, ಸಾರಿ 11 ಇಲ್ಲ. 2 11s are 2 2s are 4 and 2 1s are 2. ಆಪ್ಷನ್ಸ್ ಆರ್ ಇನ್ ಡೆಸಿಮಲ್ಸ್, ನೋ ಪ್ರಾಬ್ಲಮ್. ಮಲ್ಟಿಪ್ಲೈ ಮಾಡೋಣ ಈಗ. 11 × 100 1100 ಡಿವೈಡೆಡ್ ಬೈ 21. 21 ಇಂದ ಭಾಗ ಮಾಡಿರಿ. 21 1s are 21, 21 5s are 105. 21 5s are 105, 5 carry, 21 2s are 42, 52% loss. 52% loss ಅಂದರೆ ಓನ್ಲಿ ಆಪ್ಷನ್ ನಂಬರ್ 2 ಆನ್ಸರ್ ಫಾರ್ ದ ಕ್ವೆಶ್ಚನ್. 52.4% loss. ಸೊ ದಿಸ್ ಪ್ರೊಸೆಸ್ ಯು ಹ್ಯಾವ್ ಟು ಡೂ ಟು ಸಾಲ್ವ್ ದ ಕ್ವೆಶ್ಚನ್. ಮ್ಯಾಕ್ಸಿಮಮ್ 1 ಮಿನಿಟ್ ಬೇಕು ನೋಡಿರಿ. ಒನ್ಸ್ ಪ್ರಾಕ್ಟೀಸ್ ಆಗಿದೆ ಅಂದರೆ 1 ಮಿನಿಟ್ ಬೇಕು. ಬಟ್ ಸ್ಟೆಪ್ಸ್, ರಿಮೆಂಬರ್ ದ ಸ್ಟೆಪ್ಸ್. ಏನಿದೆ ಸ್ಟೆಪ್ಸ್? ಫಸ್ಟ್ ಆರ್ಟಿಕಲ್ಸ್ ಬರೀಬೇಕು, ನೆಕ್ಸ್ಟ್ ಪ್ರೈಸಿಂಗ್ ಬರೀಬೇಕು, ಆಮೇಲೆ ಜಿಗ್ಜ್ಯಾಗ್ ಇಂಟು ಮಾಡಿರಿ. ಓಕೆ, ಬಟ್ ರಿಮೆಂಬರ್ ಫಸ್ಟ್ ಕಂಪಲ್ಸರಿ ಇದು ಆರ್ಟಿಕಲ್ಸ್ ಬರೀರಿ. ಇದು ತಪ್ಪು ಮಾಡಿರಿ. ಇಲ್ಲೇ ಪ್ರೈಸ್ ಇದೆ, ಇಲ್ಲೇ ಆರ್ಟಿಕಲ್ ಅಂದರೆ ಮತ್ತೆ ತಪ್ಪಾಗುತ್ತದೆ. ಫಸ್ಟ್ ಆರ್ಟಿಕಲ್ ಆಮೇಲೆ ಪ್ರೈಸ್. ಫಸ್ಟ್ ಸಿ ಪಿ, ಇಲ್ಲೇ ಎಸ್ ಪಿ. ಸಿ ಪಿ ಅಂದರೆ ಪರ್ಚೇಸಿಂಗ್ ಟೈಮ್. 3 ಶರ್ಟ್ಸ್ ಇಷ್ಟಕ್ಕೆ, ಸೆಲ್ಲಿಂಗ್ ಟೈಮ್ 5 ಶರ್ಟ್ 200 ರೂಪಾಯಿಗೆ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ. ಇಲ್ಲಿಂದ ಇಲ್ಲೇ ನೋಡಿರಿ ಏನಾಗಿದೆ. ಸೆಲ್ಲಿಂಗ್ ಪ್ರೈಸ್ ಮೋರ್ ಇದೆ ಅಂದರೆ ಪ್ರಾಫಿಟ್, ಸೆಲ್ಲಿಂಗ್ ಪ್ರೈಸ್ ಕಡಿಮೆ, ಮಾರಾಟ ಬೆಲೆ ಕಡಿಮೆ ಅಂದರೆ ಲಾಸ್. ಸೊ ಇಲ್ಲಿ ಕಡಿಮೆ ಅಂದರೆ ಇದು ಲಾಸ್ ಆಗಿದೆ. ಎಷ್ಟು ಲಾಸ್ ಆಗಿದೆ? 660.
ಲಾಸ್ ಪರ್ಸೆಂಟ್ ಫಾರ್ಮುಲಾ ಎಲ್ ಡಿವೈಡೆಡ್ ಬೈ ಸಿ ಪಿ ಇಂಟು 100 ಎಷ್ಟು ನಷ್ಟ ಆಗಿದೆ ಬರೀರಿ ಡಿವೈಡೆಡ್ ಬೈ ಕೊಂಡ ಬೆಲೆ ಇಂಟು 100. ಸಪೋಸ್ ಪ್ರಾಫಿಟ್ ಪರ್ಸೆಂಟೇಜ್ ಬೇಕು ಅಂದರೆ ಪಿ ಡಿವೈಡೆಡ್ ಬೈ ಸಿ ಪಿ ಇಂಟು 100 ಬರೀರಿ ಆ್ಯಂಡ್ ಸಿಂಪ್ಲಿಫೈ ವಿಲ್ ಬಿ ಗೆಟಿಂಗ್ ದ ಆನ್ಸರ್. 231 ಇದು ರೇಷಿಯೋ ಬೇಸ್ಡ್ ಕ್ವಶನ್ ಇದೆ. ಸೊ ರೈಟ್ ದ ಥಿಂಗ್ಸ್. 2 ಇಂಟು ಎ ಪ್ಲಸ್ ಬಿ divided by a plus 4b yes is equal to 1 ಇದೆ. a plus 4b is equal to 1 ಇದೆ. a plus b is equal to 1 ಇದೆ. ಕ್ರಾಸ್ ಮಲ್ಟಿಪ್ಲೈ ಮಾಡ್ರಿ ಈ ಸಂಖ್ಯೆ ಈ ಕಡೆ. ಓಕೆ, ಫಸ್ಟ್ ಸಿಂಪ್ಲಿಫೈ ಮಾಡೋಣ. ಇದೆ 2 ಇಂಟು a 2a plus 2 into b 2b. ನೆಕ್ಸ್ಟ್ ಕ್ರಾಸ್ ಮಲ್ಟಿಪ್ಲೈ a into 1a 4 into this 4b. a ಮತ್ತು a ಒನ್ ಸೈಡ್. ಕಮ್ ಆನ್ ಎವ್ರಿ ಒನ್, ಶಿಫ್ಟ್ ಮಾಡಿರಿ ಒನ್ ಸೈಡ್. 2a ಮೈನಸ್ a ಆಗುತ್ತದೆ. ಸೊ 4b ಮೈನಸ್ 2b 4ರಿಂದ 2 ಮೈನಸ್ ಮಾಡಿರಿ ಎಷ್ಟು 2b. ಸೊ a ಇಸ್ ಈಕ್ವಲ್ ಟು 2b. a ಜೊತೆ ಯಾವುದೇ ಇಲ್ಲ ಅಂದರೆ 1a ಬರೀರಿ. 1a ಇಸ್ ಈಕ್ವಲ್ ಟು 2b. ಸೊ ದೇರ್ ಫೋರ್ ರೇಷೋ a ರೇಷೋ b ಉಲ್ಟಾ ಮಾಡಿರಿ. 2 ಈ ಕಡೆ ಕೊಡ್ರಿ, 1 ಆ ಸೈಡ್ ಕೊಡ್ರಿ. 2:1. ಓಕೆ, ಇಂಟರ್ಚೇಂಜ್ ಮಾಡಬೇಕು. ಯಾವಾಗ ನೀವು ನೋಡ್ತೀರಿ ಈ ಪ್ಯಾಟರ್ನ್ 1a ಇಸ್ ಈಕ್ವಲ್ ಟು 2b ಎಕ್ಸ್ಚೇಂಜ್ ಮಾಡಿರಿ. ಇದು 2 ಸಂಖ್ಯೆ ಆ ಕಡೆ ಕೊಡ್ರಿ, 1 ಸಂಖ್ಯೆ ಈ ಕಡೆ ಕೊಡ್ರಿ. ಓಕೆ, ಎಸ್. ಸೊ ರೇಷೋ 2:1. ಬಟ್ ಈ ಕ್ವಶನ್ ಏನಿದೆ ನೋಡ್ರಿ, ಕ್ವಶನ್ ಈಸ್ a ಪ್ಲಸ್ ಬಿ ಡಿವೈಡೆಡ್ ಬೈ a ಮೈನಸ್ ಬಿ ಎಷ್ಟು. ಕಮ್ ಆನ್ ಎವ್ರಿ ಒನ್. a is 2 and b is 1. ಸೊ 2 plus 1 divided by 2 minus 1. 2 plus 1 ಅಂದರೆ 3, 2 minus 1 ಅಂದರೆ 1. Answer is option number this. Answer is option number 1. 3. 3 is the answer for the question. Just cross multiplication ಮಾಡಬೇಕು. ಓಕೆ, ಸೊ ದೇ ಆರ್ ಈಸಿ ಕ್ವಶನ್ಸ್. ಸರಿಯಾಗಿ ಪ್ರಾಪರ್ಲಿ ಯು ಹ್ಯಾವ್ ಟು ಡೂ. ಓಕೆ, ಏನಿಲ್ಲ, ಮ್ಯಾಕ್ಸಿಮಮ್ 30-40 ಸೆಕೆಂಡ್ಸಲ್ಲಿ ಮಾಡ್ತೀರಿ ನೀವು. ಫಾಸ್ಟಾಗಿ ಯು ಹ್ಯಾವ್ ಟು ಡೂ. ಮೂವಿಂಗ್ ಅಹೆಡ್ ಟು ದ ನೆಕ್ಸ್ಟ್ ಕ್ವಶನ್. ದಿಸ್ ಈಸ್ a special question of today's class. Okay, because this is first time I am explaining, because before this there was no question, there were no questions of this average innings based question. Nodri enagide ide. A batsman in the 13th inning makes a score of 85 runs. Okay, thereby inning increases his average by 5 runs. 1 minute, I'll just put one batsman, just a minute. Okay, so back to this. Okay, now this is Mr. Virat Kohli. What he is doing, nodri? A batsman in the 13th inning makes a score of 85 runs and thereby increases his average by 5 runs. What is his average after the 13th inning? So there is a basic method for this, but basic method will become very much lengthier. Okay, that is, let the average be x assume ಮಾಡ್ರಿ, ಸರಾಸರಿ ಎಷ್ಟು ಮಾಡ್ರಿ assume x ಮಾಡ್ರಿ, ಆಮೇಲೆ ಇಂಟು ಮಾಡ್ರಿ, ಆ ಪ್ರಕಾರ. I will tell you the best easiest shortcut method to solve this question, this kind of question. Okay, but steps you have to remember. ನೋಡಿ, 13th inning is there. ಇದು 13th inning ಅಲ್ಲಿ 85 ಸ್ಕೋರ್ ಆಗಿದೆ, and because of this average increases by 5 runs. 5 runs increase ಆಗಿದೆ. ಸೊ ಟೋಟಲ್ ಎಷ್ಟು ಇನ್ಕ್ರೀಸ್ ಆಗಿದೆ ನೋಡ್ರಿ ಇಲ್ಲಿ. ಫಸ್ಟ್ ಆಫ್ ಆಲ್ 13 into 5, 13 number of matches into 5, 13 5s are 65. 65 runs increase ಆಗಿದೆ. 65 runs increase ಆಗಿದೆ. ಓಕೆ, 65 runs. ದ್ಯಾಟ್ ಮೀನ್ಸ್ ಓಲ್ಡ್ ಮ್ಯಾಚಸ್ದಲ್ಲಿ ಇದಕ್ಕಿಂತ ಸ್ವಲ್ಪ ಕಡಿಮೆ ರನ್ಸ್ ಇದೆ. ಸೊ ಅದಕ್ಕಾಗಿ ಏನು ಮಾಡಬೇಕು, ಸ್ಟೆಪ್ ನಂಬರ್ 2, 85ರಿಂದ 65 ಮೈನಸ್ ಮಾಡಿರಿ. ಸ್ಟೆಪ್ ನಂಬರ್ 2, 85ರಿಂದ 65 ಮೈನಸ್ ಮಾಡಿರಿ. 85 minus 65, that is 20. I hope everyone is understanding. Step number 1, total increase ನೋಡ್ರಿ ಎಷ್ಟು ಇದೆ, 13 into 5, 13 into 5 runs, 13 5s are 65 runs. Step number 2, minus 85 minus 65, 20 runs. But next, what is the question? What is his average after 13th inning? 13th inning ಆಗಿದ ಮೇಲೆ ಎಷ್ಟಿದೆ ಈಗ ನ್ಯೂ ಆ್ಯಾವ್ರೇಜ್. ಇದು ಓಲ್ಡ್ ಆ್ಯಾವ್ರೇಜ್, ನಮಗೆ ಬೇಕು ಅಪ್ಡೇಟೆಡ್ ಆ್ಯಾವ್ರೇಜ್ ಬೇಕು. ಆ್ಯಾವ್ರೇಜ್ ಏನಾಗಿದೆ ಇಲ್ಲಿ, ಸರಾಸರಿ ಏನಾಗಿದೆ, 5 ಏನಾಗಿದೆ ಇಲ್ಲಿ, ಇನ್ಕ್ರೀಸ್ ಆಗಿದೆ. ಸೊ ಸ್ಟೆಪ್ ನಂಬರ್ 3ದಲ್ಲಿ ಈ ಓಲ್ಡ್ ಸರಾಸರಿದಲ್ಲಿ, ಓಲ್ಡ್ ಆ್ಯಾವ್ರೇಜ್ದಲ್ಲಿ ಇದು ಓಲ್ಡ್ ಆ್ಯಾವ್ರೇಜ್
ದಿಸ್ ಈಸ್ ಓಲ್ಡ್ ಎವರೇಜ್ ಬಿಫೋರ್ 13th ಈವ್ನಿಂಗ್. ಅಲ್ಲಿ ಇದು ಎಷ್ಟು ಇನ್ಕ್ರೀಸ್ ಮಾಡಬೇಕು? 5 runs. ಸೊ ವಿ ಹ್ಯಾವ್ ಟು ಇನ್ಕ್ರೀಸ್ 5 runs. 20 plus 5 is equal to 25 runs. So this is answer for the question, option number 2. So I hope everyone understood these 3 steps, simple by heart madri. Step 1, step 2 and step 3. I am giving you extra question for practicing. Okay, let's check it out. I hope everyone has noted. Video pause madiri and you have done it. Let's do some extra questions based on this. So this is the question which was asked. I've taken. Okay, I hope this is visible. Yeah. From the CHSL examination, SSC CHSL examination. Zoom madri because video. Okay, if this is not visible, I'll solve this for you. Nodri. Solve doddu madano. Yeah, it's all right. A batsman in the 11th inning. So step number 1, 11 innings multiplied by ಎಷ್ಟು increase ಆಗಿದೆ? 3. 11 3s are 33 runs. Step number 2, minus ಮಾಡಬೇಕು. ಆ 77 runsದಿಂದ 33 minus ಮಾಡ್ರಿ. So we'll be getting 7 minus 3, 4, 7 minus 3, 4. So 44 runs. Okay, so 44 is the old average. But ನಮಗೆ ಬೇಕು ವಾಟ್ ಈಸ್ ದ ಎವರೇಜ್ ಸ್ಕೋರ್ ಆಫ್ಟರ್ ದ 11th inning. ಅಂದರೆ ನೆಕ್ಸ್ಟ್ ಅಪ್ಡೇಟೆಡ್ ಹೊಸ ಎವರೇಜ್ ಎಷ್ಟಿದೆ? ಸೊ 44 ಅಂದರೆ ಎಷ್ಟು ಇನ್ಕ್ರೀಸ್ ಆಗಿದೆ ಇಲ್ಲಿ? 3. ಸೊ 44ದಲ್ಲಿ ಪ್ಲಸ್ 3 ಮಾಡಿರಿ ಮತ್ತೊಂದು ಸಲ. 44 ಪ್ಲಸ್ 3 47 runs. ಸೊ ದಿಸ್ ಈಸ್ ದ ಬೆಸ್ಟ್ ಟೆಕ್ನಿಕ್ ವಿಚ್ ಐ ಆಮ್ ಟೆಲಿಂಗ್ ಯು ಟು ಸಾಲ್ವ್ ಇಟ್. 44 plus 3 47 runs. I hope everyone understood this. If you understood this and if you have written it, simplify the next question and okay, try it. So yes, so this was the question which was asked in SSCGD 2022 examination. One more is there, so take it as a homework and solve it. Okay, so I hope let's move ahead to the next question here. Question 233, little fast I will do. Okay, what is the change in the curved surface area of a cylinder when we double the radius and the height is half? Curved surface area of a cylinder. Cylinder means this, CSA. CSA formula, curved surface area, CSA is equal to 2 pi RH. 2 pi RH. 2 pi RH. Okay, ಎಷ್ಟಿದೆ? Curved surface area, okay, so this is there. When we double the radius, ನೋಡ್ರಿ, ಈಗ new CSA ಏನಾಗುತ್ತೆ ನೋಡ್ರಿ, curved surface area. ಪೈ ವ್ಯಾಲ್ಯೂ ಸೇಮ್, 2 ವ್ಯಾಲ್ಯೂ ಸೇಮ್, ಏನು ಚೇಂಜ್ ಆಗೋದಿಲ್ಲ. ಬಟ್ ರೇಡಿಯಸ್ ಏನಾಗಿದೆ ನೋಡಿರಿ, ಡಬಲ್ ದ ರೇಡಿಯಸ್. ಇದು ರೇಡಿಯಸ್ ಡಬಲ್ ಮಾಡಿರಿ. ಈಗ ಇದು ರೇಡಿಯಸ್ ಡಬಲ್ ಮಾಡಬೇಕು. 2 ಪೈ ಸೇಮ್ ಇಡ್ರಿ, ರೇಡಿಯಸ್ ಡಬಲ್ ಮಾಡಿರಿ, ಇಂಟು 2 ಮಾಡಿರಿ. ಸೊ ಇದು ಎಷ್ಟಾಗುತ್ತದೆ? 2r. ಆಮೇಲೆ ಹೈಟ್ ಏನು ಮಾಡಬೇಕು? ಹಾಫ್ ಮಾಡಬೇಕು. ಹೈಟ್ ಹಾಫ್ ಮಾಡಬೇಕು. ಹೈಟ್ ಡಿವೈಡೆಡ್ ಬೈ 2 ಮಾಡಿರಿ. ಸೊ h ಡಿವೈಡೆಡ್ ಬೈ 2 ಮಾಡಿರಿ. ಇಲ್ಲಿ h ಡಿವೈಡೆಡ್ ಬೈ 2 ಮಾಡಿರಿ. ಸೊ ಲೆಟ್ಸ್ ಸಿಂಪ್ಲಿಫೈ ದಿಸ್. ಇದು ಸಿಂಪ್ಲಿಫೈ ಮಾಡಿರಿ, ಎರಡು ಕ್ಯಾನ್ಸಲ್ ಆಗಿದೆ. ಸೊ ವಾಟ್ ಈಸ್ ಲೆಫ್ಟ್ ಹಿಯರ್? 2 pi r h. 2 pi r h. ವಾಟ್ ಈಸ್ ದ ಸ್ಟಾರ್ಟಿಂಗ್? ಈಗ ಸ್ಟಾರ್ಟಿಂಗ್ದಲ್ಲಿ ನೋಡ್ರಿ, ಸಿ ಎಸ್ ಎ ಎಷ್ಟಿದೆ? 2 pi r h. ಬಟ್ ಈಗ ವಾಟ್ ಈಸ್ ದ ಸಿ ಎಸ್ ಎ? 2 pi r h. ಇಲ್ಲೇ 2 pi r h, ಇಲ್ಲೇ 2 pi r h. I mean this is not changing. Curved surface area is not changing here. So the answer is no change. There is no change in the curved surface area. There is no change in the CSA. ಸೇಮ್ ಇದೆ. ಇದು ಡಬಲ್ ಆಗಿದೆ, ಇದು ಹಾಫ್ ಆಗಿದೆ, ಎರಡರಿಂದ ಎರಡು ಕ್ಯಾನ್ಸಲ್. ಸೇಮ್ ಟು ಸೇಮ್ 2 pi r h ಹೇಳಬೇಕು. ಓಕೆ, ಎಸ್. ಇದು ಡಬಲ್ ಯಾವಾಗ ಹೇಳಬೇಕು? ಸಪೋಸ್ ಹೈಟ್ ಏನೂ ಚೇಂಜ್ ಇಲ್ಲ, ಹೈಟ್ ಈಸ್ ಸೇಮ್, ಹೈಟ್ದಲ್ಲಿ ಏನೂ ಚೇಂಜ್ ಆಗಿಲ್ಲ. ಆ ಕೇಸ್ದಲ್ಲಿ ಏನಾಗುತ್ತೆ? ಇದು ಇಂಟು 2, r ಇಂಟು 2 ಅಂದರೆ ಇದು ಡಬಲ್, ಎರಡಲೆ 4 ಆಗುತ್ತೆ. ಆ ಕೇಸ್ದಲ್ಲಿ ಹೇಳಬೇಕು, ಡಬಲ್ ಹೇಳಬೇಕು. ಸೊ ಸಿಂಪಲ್ ಥಿಂಗ್ ಇಸ್ ದೇರ್, ನಥಿಂಗ್ ರೈಟ್. 234 ನಂಬರ್ ಕ್ವೆಶನ್ ಹಿಯರ್. ಓಕೆ, ದಿಸ್ ಈಸ್ ಕಂಪೌಂಡ್ ಇಂಟ್ರೆಸ್ಟ್ ಬೇಸ್ಡ್ ಕ್ವೆಶನ್. ಓಕೆ, ಆಲ್ರೆಡಿ ಒನ್ ಕ್ವೆಶನ್ ವಿ ಹ್ಯಾವ್ ಡನ್ ಇಟ್. ಸೊ ಟ್ರೈ ಮಾಡಿರಿ ಇದು. ಈ ಕ್ವೆಶನಲ್ಲಿ ನೋಡಿರಿ, ಆ್ಯಕ್ಚುಲಿ ನಮಗೆ ಬೇಕು ಅಪ್ರಾಕ್ಸಿಮೇಟ್ ಅಮೌಂಟ್ ಬೇಕು. ಅಪ್ರಾಕ್ಸಿಮೇಟ್ ಅಂದರೆ ನೀವು ಸಿಂಪ್ಲಿಫೈ ಮಾಡಿರಿ. ಐ ವಿಲ್ ಜಸ್ಟ್ ಟೆಲ್ ಯು ದ ಟೆಕ್ನಿಕ್ ಹಿಯರ್. 8 lakh ಬರೀರಿ, ಇಲ್ಲಿ 1 more 0 ಇಂಟು 2 ವರ್ಷ 2 ಇಯರ್ ಕ್ವಶನ್ ಇದೆ. 100 ಆಮೇಲೆ ಫಸ್ಟ್ ರೇಟ್ 8% ಇದೆ. 108 ಸಿಂಪ್ಲಿಫೈ ಮಾಡಿರಿ ಎಲ್ಲ ಸಂಖ್ಯೆ. 0 ಕ್ಯಾನ್ಸಲ್, 1 2 3 4 0 ಕ್ಯಾನ್ಸಲ್. ಕರೆಕ್ಟ್ನಾ? ಸಾರಿ ಕ್ವಶನ್ ಈಸ್ ಡಿಫ್ರೆಂಟ್.
I didn't check this question. Nodri, what is the question asked? An amount of 8 lakh is needed after 2 years to buy the car. Amount deposited in the bank give 8% per annum. What should be the approximate value? Amount to be deposited in the present to meet the requirement. Nodri, 2 ವರ್ಷ ಆಗಿದೆ ಮೇಲೆ ಈಗ ನೀವು ಜಾಯಿನ್ ಆಗ್ತೀರಿ SSCGD. ಓಕೆ, ನೀವು ಫ್ಯೂಚರ್ ಪ್ಲ್ಯಾನ್ ಮಾಡ್ತೀರಿ. ಓಕೆ, ಈಗ 2 ವರ್ಷ ಸ್ವಲ್ಪ ಡ್ಯೂಟಿ ಮಾಡೋಣ, 2 ವರ್ಷ ಆಗಿದ ಮೇಲೆ ಒಂದು ಕಾರ್ ಪರ್ಚೇಸ್. ಎಸ್ ಚೋಟು, ಇನ್ನು ಪ್ಲ್ಯಾನ್ ಇದೆನಾ? SSCGD ಆಗಿದೆ ಮೇಲೆ, SSCGD ಆಗಿದ ಮೇಲೆ ಯಾವ ಇದರಲ್ಲಿ ಹೋಗ್ತೀರಿ ನೀವು? ಹಾಂ, ಅಂದರೆ ಯಾವ ಪೋಸ್ಟ್ ಬೇಕು? SSCGD ಯಾವ ಪೋಸ್ಟ್ ಬೇಕು? CSF ಬೇಕು? ಫಸ್ಟ್ ಪೋಸ್ಟ್ ಏನು ಯಾವ ಹಾಕಿರಿ? ಫಸ್ಟ್ ಪ್ರಿಫರೆನ್ಸ್? ವಾಟ್ ಈಸ್ ಯುವರ್ ಫಸ್ಟ್ ಪ್ರಿಫರೆನ್ಸ್? SSB. ವೆರಿ ಗುಡ್. ಸೊ ನೋಡ್ರಿ ಮಿಸ್ಟರ್ ಛೋಟು, ಓಕೆ, ಈಸ್ ಪ್ಲ್ಯಾನಿಂಗ್ ಏನಿದೆ, ಒಂದು ಕಾರ್ ಪರ್ಚೇಸ್ ಮಾಡೋನು 2 ವರ್ಷ ಆಗಿದ ಮೇಲೆ. ಆ ಪ್ಲ್ಯಾನಿಂಗ್ ಇದೆ ಇಲ್ಲ? ಹಾಂ, ಆ ಕಾರ್ ಪರ್ಚೇಸ್ ಮಾಡೋಕೆ ನಿಮಗೆ 8 ಲಕ್ಷ ಬೇಕು. ಈಗಿಲ್ಲ, 2 ವರ್ಷ ಆಗಿದ ಮೇಲೆ ಬೇಕು. ಆಫ್ಟರ್ 2 ಇಯರ್ ನಿಮಗೆ 8 ಲಕ್ಷ ಬೇಕು, 8 ಲಕ್ಷ ಬೇಕು. ಸೊ ಇವಾಗೂ ಎಷ್ಟು ರೊಕ್ಕ ನೀವು ಬ್ಯಾಂಕ್ದಲ್ಲಿ ಜಮಾ ಮಾಡಬೇಕು ಅಂದರೆ ಸ್ವಲ್ಪ ಎಕ್ಸ್ಟ್ರಾ ಇಂಟ್ರೆಸ್ಟ್ ಆಗಿ 8 ಲಕ್ಷ. ಆಫ್ಟರ್ 2 ಇಯರ್ಸ್ ಇಟ್ ಬಿಕಮ್ಸ್ 8 ಲ್ಯಾಕ್. ಈಗ 8 ಲ್ಯಾಕ್ಸ್ ಇಫ್ ಯು ಡಿಪಾಸಿಟ್ ಅದು ಹೆಚ್ಚಾಗುತ್ತದೆ, ಅಷ್ಟು ಬೇಡ, ಸ್ವಲ್ಪ ಕಡಿಮೆ ಅಮೌಂಟ್ ಜಮಾ ಮಾಡಿರಿ ಬ್ಯಾಂಕ್ದಲ್ಲಿ. 2 ವರ್ಷ ಆಗಿದ್ದ ಮೇಲೆ ಆಟೋಮೆಟಿಕಲಿ ಬ್ಯಾಂಕ್ ಇಂಟ್ರೆಸ್ಟ್ ಕೊಡ್ತಾನೆ ನಿಮಗೆ, ಕರೆಕ್ಟ್ನಾ? ಬ್ಯಾಂಕ್ ವಿಲ್ ಗಿವ್ ಯು ಇಂಟ್ರೆಸ್ಟ್ ಆಫ್ಟರ್ 2 ಇಯರ್. ಸೊ ಎಷ್ಟು ಕೊಡಬೇಕು? ಸೊ ಗೊತ್ತಿಲ್ಲ, ಈಗ ಎಷ್ಟು ಕೊಡಬೇಕು? ಸೊ ಯಾವಾಗೂ ಇದು 8 ಲ್ಯಾಕ್ಸ್ ಆಫ್ಟರ್ 2 ಇಯರ್ ಮನಿ, ಇದು ಆಫ್ಟರ್ 2 ಇಯರ್ ಮನಿ ಇದೆ. ಇದು ಆಫ್ಟರ್ 2 ಇಯರ್ ಮನಿ ಎಷ್ಟಿದೆ? 8 ಲ್ಯಾಕ್ ಇದೆ. ಇದು ನಮಗೆ ಬೇಕು 2 ವರ್ಷ ಹಿಂದ್ಗಡೆ. ಸೊ ಐ ಮೀನ್ ದ ಪ್ರೆಸೆಂಟ್, ಫ್ರಮ್ ಹಿಯರ್ ಬ್ಯಾಕ್ ಸೈಡ್, ಇಲ್ಲೇ ಎಷ್ಟು ಜಮಾ ಮಾಡಬೇಕು? ಯಾವಾಗೂ ನೀವು ನೋಡ್ತೀರಿ, ದಿಸ್ ಈಸ್ ನಥಿಂಗ್ ಬಟ್ ಅಮೌಂಟ್. ಕಂಪೌಂಡ್ ಇಂಟ್ರೆಸ್ಟಲ್ಲಿ ಏನಿದೆ ಇದು ಅಮೌಂಟ್. ಇದು ಅಮೌಂಟ್. ಮತ್ತು ನಮಗೆ ಬೇಕು ಪ್ರಿನ್ಸಿಪಲ್ ಎಷ್ಟಿದೆ? ವಿ ವಾಂಟ್ ಪ್ರಿನ್ಸಿಪಲ್ ಇಸ್ ಈಕ್ವಲ್ ಟು ಹೌ ಮಚ್? ಸೊ ಐ ಹ್ಯಾವ್ ಟೋಲ್ಡ್ ಯು ಮೆನಿ ಟೈಮ್ಸ್, ಪ್ರೀವಿಯಸ್ ವೀಡಿಯೋಸ್ ನೋಡ್ರಿ. ಅಮೌಂಟ್ ಈಸ್ ಗಿವನ್, ಆಮೇಲೆ ಅಲ್ಲಿಂದ ಪ್ರಿನ್ಸಿಪಲ್ ಬೇಕು. ಅಂದರೆ 100 ಯು ಹ್ಯಾವ್ ಟು ರೈಟ್ ಆನ್ ದ ಟಾಪ್. ಇದು ಬರೀರಿ, 8 ಲ್ಯಾಕ್ ಇಂಟು 100 ಟಾಪ್ ಸೈಡ್ ಬರೀರಿ. 100 2 ಸಲ ಡಿವೈಡೆಡ್ ಬೈ 108. ಆಮೇಲೆ ಜಸ್ಟ್ ಸಿಂಪ್ಲಿಫೈ ದಿಸ್ ಥಿಂಗ್, ಜಸ್ಟ್ ಸಿಂಪ್ಲಿಫೈ ಮಾಡಿರಿ. ಯಾವಾಗೂ ನಿಮಗೆ ಅಮೌಂಟ್ ಈಸ್ ಗಿವನ್, ಅಲ್ಲಿಂದ ನಿಮಗೆ ಸ್ಟಾರ್ಟಿಂಗ್ ಮನಿ ಪ್ರಿನ್ಸಿಪಲ್ ಬೇಕು. 100 ಟಾಪ್ ಸೈಡ್ದಲ್ಲಿ ಬರೀಬೇಕು, 100 ಬರೀಬೇಕು. ಆ್ಯಂಡ್ ಇಂಟ್ರೆಸ್ಟ್ ಪ್ಲಸ್ ಮಾಡಿರಿ, 100ದಲ್ಲಿ 8 ಪ್ಲಸ್ ಮಾಡಿರಿ, 100ದಲ್ಲಿ 8 ಪ್ಲಸ್ ಮಾಡಿರಿ. ಸಿಂಪ್ಲಿಫೈ ಮಾಡಿರಿ. ಆ್ಯಕ್ಚುಲಿ ಇದು ಸಂಖ್ಯೆ ಆ್ಯಕ್ಚುಲಿ ಭಾಗ ಆಗೋದಿಲ್ಲ, ಅದಕ್ಕಾಗಿ ದೇ ಹ್ಯಾವ್ ಗಿವನ್ ಅಪ್ರಾಕ್ಸಿಮೇಟ್ ಅಂದರೆ ನಿಯರೆಸ್ಟ್ ಆನ್ಸರ್ ಟಿಕ್ ಮಾಡಿರಿ. ಸೊ ಸಿಂಪ್ಲಿಫೈ ದಿಸ್ ಆ್ಯಂಡ್ ಚೆಕ್ 1 2 3 4 what is your answer from the question. I hope you understood it. Moving ahead to the next question, 235. So take it as a homework once again and simplify this. BODMAS based question ide, simplify madri. That is very easy question. So thank you everyone. Keep on studying and do the hard work. Thank you. Bye bye.